ಸರ್ ನಮಸ್ತೆ, ಮನು ವೈಷ್ಣವ್ ಅಂತ BJP ಕಾರ್ಯಕರ್ತ. ಸರ್, ಈಗಿರುವಂಥ ರಾಜ್ಯ ಸರ್ಕಾರ, ಅವಾಗ ನಮ್ಮ ಸರ್ಕಾರ ಇದ್ದಾಗ ತಾವು ಗೌರವಾನ್ವಿತ ಮುಖ್ಯಮಂತ್ರಿ ಆಗಿದ್ರೆ 40% ಆರೋಪ ಮಾಡಿದ್ರು. ತಪ್ಪೇ ಇಲ್ಲ ಸರ್, ಮಾಡಿಲ್ಲ. ಇವರು ಇದೆತ್ಕೊಂಡು ಹೋರಾಟ ಮಾಡಿ ಅಧಿಕಾರನೂ ತೊಗೊಂಡ್ರು. ತಪ್ಪು ನಮ್ಮ ಸರ್ಕಾರ ಇದ್ದಾಗ ನಾವು ತಪ್ಪು ಮಾಡಿರಲಿಲ್ಲ 40% ಅನ್ನೋ ವಿಷಯದಲ್ಲಿ. ತಾವು ಯಾಕೆ ಹೋರಾಟ ಮಾಡ್ಬೋದಾಗಿತ್ತಲ್ಲ ಸರ್? ನಾವು ಎಲ್ಲ ರೀತಿ ಹೋರಾಟವನ್ನು ಮಾಡಿದ್ದೇವೆ. ಅಷ್ಟೇ ಅಲ್ಲ, ಆ ಕಾಂಟ್ರಾಕ್ಟರ್ ಕೆಂಪಯ್ಯ ಅವ್ರನ್ನ ಕರೆಸಿ ಎಲ್ಲಿದೆ ದಾಖಲೆ ಕೊಡಪ್ಪ ಅಂತ ಹೇಳಿದ್ದೀನಿ. ಅವ್ರು ಕೊಡೋಕ್ಕಾಗಲಿಲ್ಲ. ಅವತ್ತೂ ಆಗಿಲ್ಲ, ಇವತ್ತೂ ಆಗಿಲ್ಲ. ಹೇಳ್ತೀನಿ ಕೇಳಿ, ಅದು ಅಪಪ್ರಚಾರ ಅವ್ರು ಮಾಡ್ತಾರೆ. ನಾವು ರೂಲಿಂಗ್ ಪಾರ್ಟಿಯಲ್ಲಿದ್ದಾಗ ನಾನು ಚಾಲೆಂಜ್ ಮಾಡಿದೆ, ಹೌಸ್ನಲ್ಲೂ ಕೂಡ ಚಾಲೆಂಜ್ ಮಾಡಿದೆ. ಒಂದು ಕೇಸಲ್ಲಿ ನೀವು ಪ್ರೂವ್ ಮಾಡಿದರೆ ಇವತ್ತೇ ನಾನು ರಾಜಕೀಯ ಬಿಟ್ಟು ಹೋಗ್ತೇನೆ ಅಂತ ಅವತ್ತೇ ಚಾಲೆಂಜ್ ಮಾಡಿದ್ದೇನೆ. ಸರ್, ಹೋರಾಟ ಅಲ್ರಿ, ಹೋರಾಟ ಪಕ್ಷ ಮಾಡಬೇಕು. ಅರ್ಥ ಆಯ್ತಾ ನಾನು ಹೇಳೋದು? ನಾವು ಸರ್ಕಾರವಾಗಿ ವಿಧಾನಸಭೆಯಲ್ಲಿ ಹೊರಗಡೆ ಪತ್ರಿಕೆಗಳಲ್ಲಿ ಏನು ಹೇಳಬೇಕು ಹೇಳಿದ್ದೇವೆ. ಮತ್ತು ಆ ಕಾಂಟ್ರಾಕ್ಟರು ಲಾಬಿ ಇವತ್ತು ಟೋಟಲಿ ಕಾಂಗ್ರೆಸ್ ಸ್ಪಾನ್ಸರ್ಡ್ ಲಾಬಿ. ಅದು ಅವ್ರು ಪದೇ ಪದೇ ಹೇಳ್ತಾರೆ. ನಾವು ಕೂಡ ಪದೇ ಪದೇ ಹೇಳಿದ್ರು ಕೂಡ ಇವತ್ತೇನಾಗಿದೆ, ಈ ಸರ್ಕಾರ ಬಂದ ಮೇಲೂ ಕೂಡ ಅವರು ಹೇಳಿದ್ದಾರೆ, ಈ ಸರ್ಕಾರದಲ್ಲೂ ಕೂಡ ಕಮಿಷನ್ ಜಾಸ್ತಿ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಈಗ ಅದರ ಪರಿಣಾಮ ಮುಂದೆ ಗೊತ್ತಾಗುತ್ತೆ.